ಗಜೇಂದ್ರಗಡ ನಗರದ ಮೈಸೂರು ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಗುಡ್ಡಾಪುರ ದಾನಮ್ಮದೇವಿ ಪುರಾಣ ಆರಂಭದ ಹಿನ್ನೆಲೆಯಲ್ಲಿ ಶ್ರೀ ಗುಡ್ಡಾಪುರ ದಾನಮ್ಮದೇವಿಯ ತೊಟ್ಟಿಲು ಉತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಗುರು ಹಿರಿಯರು ಹಾಗೂ ಗಜೇಂದ್ರಗಡ ಪಟ್ಟಣದ ಜನರು ಭಾಗವಹಿಸಿದ್ದರು. कवीनामपदश्रवस्तमम् ज्येष्ठराजं ब्रह्मणान् ब्रह्मणस्पद आनः श्रीमन्नो दिव्यश्रीरसादनम् श्रीमन्महागणाधिपतये नमः। ॐ सशक्ति सांग सायुध सवाहन सपरिवार महागणाधीश्वर अत्रागच्छ आवाहयामि आवाहितो भव स्थापयामि स्थापितो भव षण्निहितो भव षण्मुखो भव अमकुण्ठितो भव वरदो भव इति षण्मुखा प्रदर्श्य ॐ विघ्नेश्वर देवताभ्यो नमः। दानम्मा दानम्मा कुटेटे कुटेटे श्री पार्वती 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 कुटेटे कुटेटे गजेंद्रेश्वरी गजेंद्रेश्वरी कुटेटे कुटेटे लिंगमाते लिंगमाते कुटेटे कुटेटे कालकालेश्वरी कालकालेश्वरी कुटेटे कुटेटे दानाते दानवाते 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 कुटेटे कुटेटे जो गोला हाडीना तुगुवे दिना जब जो 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 गमलेशा जो गोला हाडीना मैडम जगदुनिय मनोषी कालकालेश्वरा ನಾವು ಕೊಡಂಗಿಲ್ಲ, ಮಗಳು ಕೊಡಂಗಿಲ್ಲ, ವರದಕ್ಷಿಣೆ ಕೊಡಂಗಿಲ್ಲ. ನೀವು ಯಾಕೆ ಕೊಡ್ತೀರ ನನಗೆ ಅದ ಗೊತ್ತಿಲ್ಲ. ನೀವು ಯಾಕೆ ಕೊಡ್ತೀರೋ ಯಾಕಿಲ್ಲ ಅದನ್ನ ಆಮೇಲೆ ಮಾತಾಡೋಣ. ಮದುವೆಗೆ ಬರ್ತದಲ್ಲ ಅವತ್ತು ಹೇಳ್ತೀನಿ ನಿಮ್ಗೆ ಮದುವೆ ಅಂದ್ರೆ ಮತ್ತೆ ಸುಮ್ಮನೆ ಹೀಗೆ ಕೇಳಿ ಶಾಸ್ತ್ರ ಎಷ್ಟು ಚಂದ ಇರ್ತಾವ. ಆ ಮಗುವನ್ನ ಗುರುಗಳು ತಮ್ಮ ಅಮೃತ ಹಸ್ತದೊಳಗೆ ಹಿಡ್ಕೊಂಡು ಆ ಮಗುವಿಗೆ ಎಲ್ಲ ಷೋಡಶ ಉಪಚಾರಗಳಿಂದ ಪೂಜೆ ಮಾಡಿ ಭಸ್ಮವನ್ನ ಧಾರಣೆ ಮಾಡಿ ಮಗುವಿನ ಕೊರಳಾಗ ಲಿಂಗ ಕಟ್ಟಿ ಆ ಮಗುವಿನ ಕಿವಿಯೊಳಗೂ ಕೂಡ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಬೋಧನೆ ಮಾಡಿದರು ಗುರುಗಳು. ಮುಂದೆ ತಾಯಿ ಕುಳಿತಿರ್ತಾಳೆ.
ತಾಯಿಯ ಮಡಿಯೊಳಗಡೆ ಆ ಮಗುವನ್ನ ಹಾಕಿ ಗುರು ಅಂತಾನ. ಇದು ಆ ತಾಯಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ತಾಯಿಗೂ ಕೂಡ. ತಾಯಿ, ಈ ಮಗು ಈ ಜಗತ್ತಿನ ಒಂದು ಅದ್ಭುತವಾಗಿರುವ ಶಕ್ತಿ. ಅದು ಯಾವುದೇ ಮಗುವಾಗಿರಲಿ, ಅರ್ಥ ಆಯ್ತು ನಾ ಹೇಳೋದು. ಈ ಮಗುವನ್ನ ಕುಂದು ಕೊರತೆಗಳ ಸಾಲಿನಲ್ಲಿ ಬೆಳೆಸುವ ತಾಯಿ ನೀನಾಗಬೇಡ. ನಿಸ್ವಾರ್ಥತೆಯನ್ನು ನಿನ್ನ ಮಗುವಿನೊಳಗೆ ಕಲಿಸು. ಹೆಚ್ಚಾಗಿ ನಿನ್ನ ಮಗುವಿಗೆ ಜ್ಞಾನ ತನ್ನಿಂದ ತಾನೇ ಬರೆದು ಎಲ್ಲಿ ತನಕ ಮಗು ತಾನೇ ಸ್ವತಃ ಲಿಂಗ ಪೂಜೆ ಮಾಡ್ಕೊಳ್ತದೋ ಅಲ್ಲಿ ತನಕ ಗುರು ಕೊಟ್ಟಿರುವ ಲಿಂಗವನ್ನ ಒಬ್ಬ ತಾಯಿ ಆದ್ಯವಾಗಿ ಪೂಜೆ ಮಾಡಬೇಕು. ಏನ್ ಮಾಡ್ಬೇಕವ? ತಂದೆ ಎಲ್ಲ ಬಹಳ ತಂದೆ ಬೋಧನೆ ಮಾಡಬೇಕು. ತಾಯಿಯಾದವಳು ಮಗನನ್ನ ಕುದುರಿಸ್ಕೊಂಡು ಚಂದ ಪೂಜೆ ಮಾಡಬೇಕು. ಎಲ್ಲಿ ತನ ಆ ಮಗುವಿನ ಕೈ ನಿಂತ್ಕೊಂಡು ಅವ ಸ್ವಂತ ಎಲ್ಲಿ ತನ ಲಿಂಗ ಪೂಜೆ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೋ ಅಲ್ಲಿ ತನಕ ನೀನು ಆ ಮಗುವಿಗೆ ಸಂಸ್ಕಾರವನ್ನ ಕೊಡಬೇಕು. ಯಾವ ಸಂಸ್ಕಾರ? ಯಾವ ಸಂಸ್ಕಾರ? ನಡೆಯೋದು ಒಂದು ಸಂಸ್ಕಾರ, ನುಡಿಯೋದು ಒಂದು ಸಂಸ್ಕಾರ. ಪ್ರತಿಯೊಂದು ಕ್ಷಣವೂ ಕೂಡ ಸಂಸ್ಕಾರಗಳ ಆಗರವಾದರೆ ಮಾತ್ರ ನಿನ್ನ ಮಗ ನಿನ್ನ ಮಗಳು ಈ ಜಗತ್ತನ್ನ ಬೆಳಗೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಹಣ ಇಲ್ಲದವ ಬಡವ ಅಲ್ಲ, ಜ್ಞಾನ ಇಲ್ಲದವ ಈ ಜಗತ್ತಿನೊಳಗ ದೊಡ್ಡ ಬಡವ. ನಾನು ಹೇಳಿದೆನಲ್ಲ, ದಾಸರು ಬರೀತಾರೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲೇತದೆ. ಮುದ್ದಾದ ಮಗಳನ್ನ ಕೈಯೊಳಗೆ ಹಿಡ್ಕೊಂಡು ಕೋಟಿ ಕೋಟಿ ಕನಸುಗಳನ್ನ ಆ ಮಗಳ ಮೇಲೆ ಕಂಡು ಆ ತಾಯಿಯ ಹೃದಯದ ಆನಂದಕ್ಕೆ ಪಾರವೇ ಇಲ್ಲ. ಯಾಕ ಎಷ್ಟೋ ವರ್ಷಗಳ ನಂತರ ಈ ಜಗತ್ತಿನೊಳಗ ದಿವ್ಯ ಬೆಳಕನ್ನ ಅಂದ್ರೆ ಮಗುವನ್ನ ಆ ತಾಯಿ ದರ್ಶನ ಮಾಡಿದಳೆ. ಆ ಪ್ರೇಮದ ಹೊಳೆಯಲ್ಲಿ ತೇಲುವ ಆ ತಾಯಿ ಅತ್ಯಂತ ವೈಭವದೊಂದಿಗೆ ಆ ಗ್ರಾಮದೊಳಗ ಎಲ್ಲ ಸಕಲ ಜನಗಳೂ ಕೂಡ ಬಂದು ಅತ್ಯಂತ ವೈಭವವಾಗಿ ಆ ತೊಟ್ಟಿಲನ್ನ ಸಿಂಗಾರ ಮಾಡಿದ್ದರು. ಏನು ಸಿಂಗಾರ ಅಂತಂದ್ರೆ ಕೇಳ್ತೀರ? ನೋಡೋದಕ್ಕ 2 ಕಣ್ಣುಗಳು ಕೂಡ ಸಾಲೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿನಿ, ಬಡತನ ಜಗತ್ತಿನೊಳಗ ಒಂದು ಸಮಸ್ಯೆಯೇ ಅಲ್ಲ, ಅದರ ಬಗ್ಗೆ ಅರಿವಿದ್ರ ಮಾತ್ರ. ಅರ್ಥ ಆಗ್ತದೇನಲ್ಲ? ಬಡತನ ಶ್ರೀಮಂತಿಕೆ ಅನ್ನೋದು ಒಬ್ಬ ಅಜ್ಞಾನಿಗೆ ಮಾತ್ರ. ಅಂತ ನನಗೆ ಏನು ಇದ್ದಿಲ್ರಿ, ನೋಡಿಂತ ಮನಿ ಆಯ್ತು ನೋಡ, ಅದು ಹಾಗೆ ಅದು ಹಾಗೆ ಅದು ಆಗಿಲ್ಲ. ಅದು ಆಮೇಲೆ ಆ ಮನೆಯ ಆಗುತ್ತ ಈ ಮನೆ ಹೋಗುತ್ತಲ್ಲ, ಇದನ್ನ ಯಾರು ಹೇಳ್ತೀನಿ ಜಗತ್ತಿನ. ಆ ಮನೆಯ ಕಟ್ಟುವುದರ ಜೊತೆಗೆ ಈ ಮನೆ ಕಟ್ಟುವುದೇನದಲ್ಲ, ಅದು ಬಹಳ ದೊಡ್ಡ ಸಾಧನೆ ಈ ಜಗತ್ತಿನೊಳಗೆ. ನೀ ಸಕಲ ಸಂಪತ್ತುಗಳು ನೀ ಕಷ್ಟಪಡೋದು ಬೇಕಾಗಿಲ್ಲ, ನಿನ್ನ ಅಡಿದಾವರೆಗಳಿಗೆ ಬಂದು ಬೀಳುತ್ತವೆ. ನಿನ್ನ ಸಾಧನೆಯ ಬಲ ಶಿವಯೋಗದ ಶಿಖರ ಮುಟ್ಟುದು ಅಂತಂದ್ರ ಈ ಜಗತ್ತಿನೊಳಗ ನೀ ಬಹಳ ಆರಾಮ ಇರ್ತೀವಿ. ಬಹಳ ಅಂದ್ರೆ ಬಹಳ ಆರಾಮ ಇರ್ತೀವಿ. ಅದು ಇರಬೇಕಾಗಿತ್ತು ಅಂತಂದ್ರ ಹಾಗ ಬೆಳಿಬೇಕು. ನಾಳೆ ಅರ್ಥ ಆಗ್ತದೆ. ನಿಮ್ಮ ಮನಿ ಕಟ್ಟಬೇಡ್ರಿ ಅಂತ ಹೇಳಿಲ್ಲ, ಮನಿ ಕಟ್ರಿ, ಮಠ ಕಟ್ರಿ, ಬೇಕಾದಿ ಜಗತ್ತಿನೊಳಗ ಮಾಡ್ರಿ. ಆದ್ರ ಜ್ಞಾನ ರತ್ನ ಅನ್ನೋದು ನಿಮ್ಮೊಳಗೆ ಇರಬೇಕು. ಅದನ್ನ ಹಡದವರು ಪಾಲಕರು ಮಕ್ಕಳಿಗೆ ಆದ್ಯವಾಗಿ ನೀವುಗಳು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತಂದ್ರ ಸಂಸ್ಕಾರದ ಅರಿವುಗಳು ನಿಮ್ಮೊಳಗೆ ಇರಬೇಕು. ಹೌದಲ್ಲ? ಎಷ್ಟು ಚಂದ ಆ ತಾಯಿ ತನ್ನ ಪ್ರೇಮ ತುಂಬಿದ ಮಗಳನ್ನ ಆ ತೊಟ್ಟಿಲದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದಿರೋರನ್ನ ಪ್ರತಿದೇವರಾಗಿರ್ತಕ್ಕಂಥ ಅನಂತರಾಯರು ಬರ್ರಿ ಅಂತ ಪ್ರೇಮದ ಶರಣರ ಬರುವೆ ಆ ಪರಮಾತ್ಮನ ಬರೆಯುವಂತ ಹಾಗೆ ಅವನನ್ನ ಅತ್ಯಂತ ಪ್ರೇಮವಾಗಿ ಬಂದು ಬಾಂಧವರನ್ನ, ಗ್ರಾಮದ ಜನರನ್ನ ಅತ್ಯಂತ ಪ್ರೀತಿಯಿಂದ ಮನೆ ಕಡೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಬಂದವರೆಲ್ಲರೂ ಕೂಡ ಮಗುವನ್ನ ನೋಡೋದು, ಅತ್ಯಂತ ಪ್ರೇಮಮಯವಾಗಿ ಹೊಗಳೋದು.
ಯಾಕ ಆ ಮಗು ಹಾಗಿತ್ತು. ನಿಮ್ಮ ಮಕ್ಕಳು ಹೆಂಗಿರ್ತಾವೆ ಅಂತಂದ್ರ ಬ್ರಹ್ಮ ತೇಜಸ್ಸನ್ನ ತುಂಬಿ ಹುಟ್ಟಿದ ಆ ಶಿಶು ಎಷ್ಟು ಅದ್ಭುತವಾಗಿ ದರ್ಶನ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿ ಅನ್ನೋದನ್ನ ನಮ್ಮ ಗವಾಯಿಗಳವರ ಗೀತೆಯನ್ನು ಹಾಡಿದ ನಂತರ 8 ಗಂಟೆ ಆಗೇ ಬಿಟ್ಟಾರೆ. ಒಂದು 10 ನಿಮಿಷ ಹೇಳಿ ನಿಮ್ಮ ಕಾರ್ಯಕ್ರಮವನ್ನು ನಾನು ಬಿಟ್ಟು ಕೊಡ್ತೇನೆ. ಯಾರು ಕೂಡ ಗಲಾಟೆ ಮಾಡೋ ಹಾಗಿಲ್ಲ. ಅತ್ಯಂತ ವೈಭವವಾಗಿ ನೀವು ಕಾರ್ಯಕ್ರಮಗಳನ್ನು ಮಾಡಬೇಕು. ಈಗ ಚಂದ ಹಾಡು ಕೇಳಿದ್ರೆ ನಂತರ ಒಂದಿಷ್ಟು ಪ್ರವೇಶ. शिव सांब जय नमः पार्वतीपति शिव हर हर महादेव। लक्ष्मी लक्ष्मी बारम्मा बारम्मा भाग्यದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುಟ ಗೆಜ್ಜೆ ಕಾದಳ ಧ್ವನಿಯ ತೋರುತ್ತ ಸಜ್ಜನ ಸಾಲು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕಳೆಯುತ್ತ ಬಾರೆ ಕನಕವೃಷ್ಟಿಯ ಕಳೆಯುತ್ತ ಬಾರೆ ಮನಕಾಮಣಿಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜಲಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದೆ ಭಾಗ್ಯವ ಕೊಟ್ಟು ಸಂಖ್ಯೆಯಿಲ್ಲದೆ ಭಾಗ್ಯವ ಕೊಟ್ಟು ಕಂಗಣ ಕೈಯಾಗಿರುವುದ ಬಾರ ಕುಂಕುಮಾಕಿದೆ ಪಂಕಜಲೋಚನ ವೆಂಕಟರಮಣನ ಬಿಂಕಜರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆ ಉಳ್ಳ ಅರಗಿಡಿದಂದರ ಸೊಂಗಪುರಂದರ ಬಿಡದನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುಟ ಗೆಜ್ಜೆ ಕಾದಳ ಧ್ವನಿಯ ತೋರುತ್ತ ಸಜ್ಜನ ಸಾಲು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಬಾರಮ್ಮ
ಶಿವ ಹರ ಹರ ಮಹಾದೇವ. ಶಿವ ಸಾಂಬಜೇ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. परम पंचाक्षर सुमंत्रवे हर निज नाम जपिसिर में नेरे नुडियु बारदिदु मंत्रं मनगದೆ ತೊರೆವನು ವರಸತಿಗೆ ಪತಿನಾಮದ ಚರणे ಧರಿಸಿರುವ ಲಿಂಗದ ಬೆಳಸದಿರುವೆ ಯುರವಿನ ಮನುಜ ಪದ ಕ್ರಮ ಮಂತೀರ್ಥಮಂ ಕೊಟ್ಟು ಆ ಆ ಆ ಎಂದು ಪಾದೋದಕವನಿತ್ತನ ಮಂದಮಾದದಿಂದವರೆಗೆ ಮಗುವಿಗೆ ಪೊಂಗದಿಂ ಕರುಣೆ ಮಹಾಮಂತ್ರದ ಜಪದ ಕ್ರಮವ ಅಂದು ತಿಳಿಸುತ್ತೆ ಪೊಲನಾಗಳ್ ಚಂದಲಿಂಗಮ್ಮ ನಾಮವ ಕುಂದದಲಿಡಲು ಪೇರುತಂ ಗುರು ಶಾಂತ ವೀರೇಶಂ. ಶಿವ ಸಾಂಬಜೇ ನಮಃ ಪಾರ್ವತೀಪತಿ ಶಿವ ಹರ ಮಹಾದೇವ ಮಹಾದೇವ. ಈ ಜಗತ್ತಿಗೆ ಬಂದ ಮೇಲೆ ಆದ್ರೆ ಅದು ಗುರುವಿನ ಕೃಪೆಯನ್ನು ಪಡ್ಕೋಬೇಕು. ಈ ಜಗತ್ತಿಗೆ ಗುರುವಾಗಲು ಬಂದಿರತಕ್ಕಂತಹ ಪರಮ ಸಾಧ್ವಿ ವೀರ ವಿರಾಗಿಣಿ ಆ ಮಾತೆ ಲಿಂಗಮಾಂಬೆ ಇವತ್ತು ತಾಯಿಯ ಮಡಿಲಿನಿಂದ ತೊಟ್ಟಿಲಿಗೆ ಹಾಕುವ ಸಂದರ್ಭ. ತೊಟ್ಟಲಿಗೆ ಪೂಜೆ ಮಾಡ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಗಳ ರೂಪದೊಳಗಿರತಕ್ಕಂತಹ ಆ ದಿವ್ಯ ತೊಟ್ಟಿಲಿನೊಳಗೆ ಹೇಳ್ತಾಳೆ. ನಾವು ಆ ತಾಯಿ, ನಾನಿನ್ನೇ ಒಂದು ಮಾತು ಹೇಳಿದೆ, ಈಗೇನು ನೀವೆಲ್ಲ ಗೊತ್ತಿರಲ್ಲ, ನೀವುಗಳು ನಾವುಗಳು ಈ ಜಗತ್ತಿನೊಳಗೆ ಸುಮ್ಮನೆ ಬಂದವರು. ಹೆಂಗ ಬಂದವರು? ಸುಮ್ಮನೆ ಬಂದವರು. ಒಬ್ಬ ಶಿವಯೋಗಿಗಳು ಬರೀತಾರೆ, ನಿನ್ನೆ ಒಂದು ಮಾತು ಹೇಳಿದ್ದೆ ನಿಮಗ, ಬಹುಶಃ ನೆನಪಿರ್ಬೋದು ಅಂತ ಅನ್ಕೊಳ್ತೀನಿ. ಹೆಂಗ ಆ ತಾಯಿ ಹುಟ್ಟುತ್ತಾಳೆ ಜಗತ್ತಿಗೆ ಅಂದ್ರೆ ಶಿವಯೋಗಿಗಳು ಬರೀತಾರೆ, ಅಗಜೆ ತನಗೆ ಎದೆ ಹಾಲಿಲ್ಲದೆ. ಅಗಜೆ ಅಂದ್ರೆ ದೇವಿ. ಯಾರು? ಶಾಂಭವಿ. ಇರುವೆ 84 ಲಕ್ಷ ಜೀವರಾಶಿಗಳಿಗೂ ಅನ್ನ ಕೊಡೋ ತಾಕತ್ತದು. ಅಂತಹ ಮಾತೆಯ ಎಡೆಯ ಹಾಲು ಇಲ್ಲದಾದ ಕಾರಣ ಜಗಕ್ಕೆ ಕಳುಹಿದಳು ಪುತ್ರನ. ಮಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು ಬರೀತಾರೆ ಈ ಮಾತನ್ನು. ಇಲ್ಲಿ ಏನನ್ನ ಸವಿಬೇಕು ಅಂತಂದ್ರೆ ಭಕ್ತಿ ರಸವ ದಣಿಯದುಂಡು, ಭಕ್ತರ ಭಕ್ತಿ ಯೋಗವನ್ನ ನೀ ಸ್ವೀಕಾರ ಮಾಡಿ ಜಗತ್ತಿನೊಳಗ ದೊಡ್ಡ ಶಿವಯೋಗಿ ಆಗುವಂತ ತಿಳ್ಕೊಂಡು ಒಬ್ಬ ಮಹಾಕೃಪೆಯನ್ನು ಹೊತ್ತು ಬಂದ ಆ ತಾಯಿಯ ದಿವ್ಯ ತೊಟ್ಟಿಲನ್ನ ನಾವು ನೀವುಗಳು ಕೂಡ ಇವತ್ತು ದರ್ಶನ ಮಾಡೋಣ. ಮತ್ತ ನಮ್ಮ ಸ್ವಾಮಿಗಳು, ಶಾಸ್ತ್ರಿಗಳು ಪಾಪ ಎಲ್ಲ ರೆಡಿ ಮಾಡ್ಕೊಂಡಾರ. ಅವರೇ ರೆಡಿ ಮಾಡಿದಾರ ಎಲ್ಲ. ನೀವ್ ಎಷ್ಟೊತ್ತಿಗೆ ಬಂದಿರವ? 6:30 ಬಂದಾರ್ರಿ? 7 ಬಂದಾರ? ಬರ್ರಿ, 7 ಬರ್ರಿ, 8 ಬರ್ರಿ. ಬರ್ಬೇಕು ಚಂದ ದೌಡ್ ಬಂದು ಅದಕ್ಕೆಲ್ಲ ಸೀರೆ ಕಟ್ಟಿ ಹೂವೆಲ್ಲ ತಂದಿರ ಇಲ್ಲ? ಗಿಡ ಹಾಕಿವ್ರಿ, ಏನೋ ಬಿಟ್ಟಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರ, ನಿಮಗೊಂದು ಮಾತು ಹೇಳಿದೆ, ನರನಿಗೆ ಮಾಡೋದು ಜಗತ್ತಿನೊಳಗೆ ಎಲ್ಲವೂ ಕೂಡ ನಶ್ವರ. ಗುರುವಿಗೆ ಏನು ಮಾಡ್ತೀವಿ ಜಗತ್ತಿನೊಳಗ ಅದು ಬಹಳ ಉಳಿತ. ಏನಾಗ್ತದ?
ಬಹಳ ಅಂದ್ರೆ ಬಹಳ ಉಳಿತಾಯ. ಅದ್ರ ಬಗ್ಗೆ ನಾನು ನಿಮ್ಗೆ ಯಾವಾಗಲೂ ಸಮಯ ಇದ್ದಾಗ ಹೇಳ್ಕೊಂತ ಹೋಗ್ತೀನಿ, ನೀವು ಕೂಡ ಕೇಳ್ಕೊಂತ ಹೋಗ್ರಿ. ಈಗ ಪಾಪ ನಮ್ಮ ಶಾಸ್ತ್ರಿಗಳೆಲ್ಲ ಗಂಗೆ ಪೂಜೆ ಮಾಡಿದಾರ, ತೊಟ್ಟಿಲು ಪೂಜೆನೂ ಮಾಡಿದಾರ. ಈಗ ಚಂದ ಆ ತೊಟ್ಟಿಲು ಬಹಳ ಚಂದ ಐತಿ. ಪಾಪ ಅವರು ಸಮಿತಿಯವರು ಬಹಳ ಹುಡುಗಾಡಿ ಎಲ್ಲವೂ ಹೋಗಿ ತಂದಾರ. ಅವ್ರಿಗೆ ಜೋರಾದ ಚಪ್ಪಳೆ ಹೊಡ್ರಿ ಒಂದೆಲ್ಲರೂ ಕೂಡಿ ತಂದಾರಲ್ಲ ನೋಡ್ರಿ. ಅವ್ರು ಕೆನ್ನಾಳಕ್ಕೆ ಹೋಗಿ ತೊಟ್ಟಿಲು ತಂದಾರ, ನೀವು ಮನ್ಯಾಳಿಂದ ಒಟ್ಟು ಬರುವಂತೆ ಬಂದೆಲ್ಲ ಚಂದ ಆನಂದವಾಗಿ ಪಾಪ ಬಂದು ಕುಂತಿರಲ್ಲ ತಾಯಿ. ಅಷ್ಟೇ ನಾನು ಸುಮ್ಮನೆ ಅಂದಿವತ್ತಿನ ಹಬ್ಬ ಐತಿ, ಇವತ್ತು ಪಂಚಮಿ ಅಲ್ಲ. ಹಾಲಾಗಿ ಏನಂತ ಹಾಕಿದ್ರಿ? ಅಪ್ಪನ ಪಾಲ್, ಅಮ್ಮನ ಪಾಲ್, ಗಂಡನ ಪಾಲ್, ಅವ್ರ ಪಾಲ್, ಇವ್ರ ಪಾಲ್ ಅಂತ ಹಾಕ್ತೀರಿ. ಹಾಕೋ ಕಾಲಕ್ಕೆ ಏನಾದ್ರು ಒಂದು ನಾರ ಹೊಂತಂದ್ರ ಲೆಕ್ಕ ಪಾಲ್, ಅವನ್ನೆಲ್ಲ ಅಪ್ಪೆಲ್ಲ ಗಂಡಿಲ್ಲ ನಡ್ರೋ ಕೊಡ್ಬೋದು. ಎದ್ದು ನೋಡ್ರಿ ಗೊತ್ತಾಗ್ಲಿ ಅಂತ ಏನೋ ಅದು ಹಾಲು ಹಾಕೋದು ಯಾರು ಸಲುವಾಗಿ ಮಾಡ್ಯಾರಂದ್ರ, ತವ್ರ ಮನೆಗೆ ಹೋಗಿರ್ತೀರಲ್ವ ನೀವು. ಈಗೆಲ್ಲ ಫೋನ್ ಅದಾವು, ವಿಡಿಯೋ ಕಾಲ್ ಮಾಡ್ತೀರಿ, ಬೆಳಕಾದ್ರೆ ಸಾಕು ಮಮ್ಮಿ ಚೆನ್ನಾಗಿದೆ ಅಂತ ಮಾತು. ಅವಾಗೆಲ್ಲ ಏನೂ ಇರ್ಲಿಲ್ಲ, ಅವಾಗೆಲ್ಲ ಏನೂ ಇರ್ಲಿಲ್ಲ. ಮದ್ವಿ ಮಾಡಿ ಕಳಿಸಿದ ಮೇಲೆ ಎಂಥ ಪರಿಸ್ಥಿತಿ ಇದ್ರು ಈ ಹಬ್ಬಕ್ಕ ಆ ಹೆಣ್ಣು ಮಗಳು ತವರು ಮನೆಗೆ ಬರಬೇಕು ಅನ್ನೋದು ಪರಿಸ್ಥಿತಿ. ಹೌದಾ? ನಾಗರ ಅಮಾವಾಸ್ಯೆ ಬಂದು ನಾಗರ ಹಬ್ಬ ಬಂದು ಪಂಚಮಿ ಬಂದು ಪಂಚಮಿ ಮುಗೀತು ಅಂತಂದ್ರ ಎಲ್ಲರಿಗೂ ಡೌಡವ. ಯಾಕೆ ಎಲ್ಲಿಗೆ ಹೋಗ್ಬೇಕು ಅಂತ? ಎಲ್ಲಿಗೆ ಹೋಗ್ಬೇಕವ? ಯಾರು ಕರ್ಕೊಂಡ್ರೆ ಹುಡ್ಕೊಂಡ್ರೆ ಮತ್ತ ಗಂಡನ ಮನೆಗೆ ಹೋದ್ಲು ಅಂತಂದ್ರೆ ಮತ್ತೆ ಬರೋದು ಯಾವಾಗ ಶರಣ್ರ? ಮತ್ತೆ ಬರೋದು ಯಾವಾಗ ಗೊತ್ತಾಗೈತೆ ನಿಮಗೆ? ಮತ್ ಮಾತಾಡ್ರಿ. ಯಪ್ಪ ನಾನು ನೋಡಿದ್ವಿ ಜಗತ್ತೇ, ಮತ್ತೆ ನೀವು ನೋಡಿಲ್ಲ. ಮತ್ತ ಸಿಟಿ ಅನ್ಬೇಡ್ರಿ, ಸಿಟಿ ಎಲ್ಲ ಬಾಂಬೆದಾಗೂ ನಾ ಪ್ರಾಣ ಹೇಳಿ, ಗೋವಾದಾಗ 7 ವರ್ಷ ಪ್ರಾಣ ಹೇಳಿ. ಅಲ್ಲಿ ಮಗಳು ಕೂಡ ಅಪ್ಪ ಅವ್ರ ಮಠ ಐತಿ, ಹೋಗಿ ನೋಡ್ರಿ. ಅಲ್ಲಿ ಗೋವಾ ಯಾವ್ದಂತಂದ್ರೆ ಯಾವ್ದೊಂದು ಏರಿ ಸಮುದ್ರದ ಗಣಿ ಪಕ್ಕನೇ. ಸಂಸ್ಕಾರ ಎಲ್ಲಾ ಕಡೆ ಐತಿ, ಇಲ್ಲ ಅಂತ ಅನ್ಕೋಬೇಡ್ರಿ. ಸಂಸ್ಕಾರ ಎಲ್ಲಾ ಕಡೆ ಅದ ಜಗತ್ತಿನಾಗ. ಸಂಸ್ಕಾರಗಳು ಆಗ್ಬೇಕು ನಾವು. ಯಾಕಂದ್ರ ಹಂಗಿತ್ತು ಪರಿಸ್ಥಿತಿ. ಯಾವಾಗ ಹೆಂಗಿತ್ತು ಅಂದ್ರ ಈಗಿನ ತರ ಇಲ್ಲಿ ಒಬ್ಬ ಹೆಣ್ಮಗಳು ಕರೀತಾಳ, ಸಾಮಾನ್ಯ ಹೆಣ್ಮಗಳು ಗಂಡ ಹೇಳ್ತಾನ, ನೋಡು ಮದುವೆ ಹೆಂಗೈತಿ ನಿಂದು, ನಾನು ಎಲ್ಲಿ ಕರ್ಕೊಂಡು ಹೋಗಿಲ್ಲ, ಕಾಶಿಗೆ ಹೋಗ್ಬಿಡೋಣ ಅಂತ. ಎಲ್ಲಿಗೆ? ಯಾಕಂದ್ರೆ ಕಾಶಿ ಅಂದ್ರೆ ಅವಾಗ ಈಗ ದೊಡ್ಡ ಫಾರಿನ್ ಅಂತ ಅರ್ಥದು. ಕಾಶಿ ಹೊಂಟಾರ ಅಂದ್ರೆ ಹಿಡಿದವ್ರು ಯಾರಿಲ್ಲ, ಅಲ್ಲಿ ಕಾಶಿ ಹೊಂಟಾರ. ಆ ತಾಯಿ ಹೇಳ್ತಾಳ ಗಂಡಗಂತಾಳ, ಕಾಶಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕು, ತಾಸು ಹೊತ್ತಿನ ದಾರಿ ತವರೂರು ಹಡದವ್ವ, ಕಾಶಿ ಕುಂತವಳೆ ಮನೆಯೊಳಗ. ಅರ್ಥ ಆಯ್ತಾ? ಏನೋ ತಿಳಿಲಿಲ್ಲ ಅಂದ್ರ ಕಾಶಿಗೆ ಹೋಗಾಕ ಎಷ್ಟು ನಡಿಲೇಬೇಕು, ಏನು ಮಾಡಕ್ ಸಾಧ್ಯ ಇಲ್ಲ, ನಡ್ಕೊಂಡು ಹೋಗ್ಬೇಕು. ಎಷ್ಟು ದಿನಗಳು ಬೇಕು ನನಗ ಕಾಶಿ ಅಂತಂದ್ರೆ ವಿಶ್ವೇಶ್ವರದಲ್ಲ, ಅದು ಕಾಶಿ ಅಲ್ಲ. ನನಗ ನಿಜವಾದ ಕಾಶಿ ಅಂತಂದ್ರ ಅದು ನನ್ನ ತವ್ರ ಮನೆ. ಯಾವುದು? ನನ್ನ ತವ್ರ ಮನೆ ನನಗ ಕಾಶಿ. ಆ ತವ್ರ ಮನೆಯಾಗ ಏನ ತಾಯಿ ಕುಂತಾಳಲ್ಲ, ಆ ತಾಯಿನೇ ನನಗ ವಿಶ್ವೇಶ್ವರ. ಅದಕ್ಕೆ ನಾನು ಎಲ್ಲಿ ಕರ್ಕೊಂಡು ಹೋಗಂತ ಹೇಳಿದ್ಲು? ಆ ತವರು ಮನೆಯ ಬಾಂಧವ್ಯತೆಯನ್ನ ಬೆಳೆಸುವ ಹಬ್ಬ ಅಂದ್ರೆ ಅದು ನಾಗರ ಪಂಚಮಿ. ಯಾವ ಪಂಚಮಿ? ನಾಗರ ಪಂಚಮಿ. ಹಾವು ಒಂದು ದೈವತ್ವದ ಸಂಕೇತ. ಅದು ಹಾವೇನದು? ದೈವತ್ವದ ಸಂಕೇತ. ಪರಮಾತ್ಮನ ಕೊರಳಾಗಿದ್ರ ಪೂಜೆ ಕೊಡುತ್ತದ. ದಾರಿಯೊಳಗ ಬೀದಿಯೊಳಗ ಬಂತು ಅಂದ್ರ ಬಡಿಸ್ಕೊಂಡು ಸತ್ ಹೋಗ್ತದ. ಹಂಗ ನಾವು ನೀವುಗಳು ಗುರುವಿನ ಚರಣದಾಗ, ಗುರುವಿನ ಹೃದಯದಾಗ ಕುಂತ್ರ ಪೂಜೆ ಕೊಡ್ತೀವಿ. ಅದು ಬಿಟ್ಟು ಬದುಕು ಬಿಟ್ಟು ಅಡ್ಡದಾರಿಗೆ ಬಂದಿವಿ ಅಂದ್ರ ಏನಾಗ್ತೀವೋ? ಹಾಳಾಗಿ ಹೋಗ್ತೀವಿ. ಅದಕ್ಕೆ ಈ ಪ್ರತೀತಿ ಇಟ್ಕೊಂಡು ಈ ಹಬ್ಬ ಮಾಡಿದರೆ ಇವತ್ತು ಕೂಡ ಎಲ್ಲ ತಾಯಂದರು ಹಬ್ಬ ಇದ್ರೂ ಕೂಡ ಅದರ ದಾನಮಾನ್ಮೆ ಅಂತ ಆಕಿನೂ ಕೂಡ ನಮ್ಮ ತಾಯಿ ಅನ್ಕೊಂಡು ಇಷ್ಟೊಂದು ಜನ ತಾಯಂದರು ಬಂದಿರತಕ್ಕಂಥವರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ